ಯಾರು ಮಾಡತ್ತಾರ ಇಲ್ಲ ಬರಬ ನೋಡ್ರಿ ನೆಕ್ಸ್ಟ್ ಬಸ್ ಸ್ಟಾಪ್ ಬಂದು ಇಳಿದೀವಿ. ಎಲ್ಲಿ ಬಂದು ಇಳಿದೀವಿ ಅಂತ ಹೇಳ್ತೀವಿ. ಇಲ್ಲಿನೂ ಅಷ್ಟೇ ಅದೇ ಥರನೇ ಇದೆ. ಇಲ್ಲಿನೂ ಮಸ್ತ್ ಅದ. ಈ ಬಸ್ಸಿಗೆ ಎಲ್ಲಿ ಹೋಗುದಿಲ್ಲ ಬಾ. ಅವು ಮೈಸೂರು ಹೊಂಟ ಮೈಸೂರ ಮಡಿಕೇರಿ ಇದೇನು ಸುಬ್ರಹ್ಮಣ್ಯ ಯಾವ್ದು ಮತ್ತೆ ಇದು ಕುಕ್ಕ ಸುಬ್ರಹ್ಮಣ್ಯ ಅದು ಇದು ಸುಬ್ರಹ್ಮಣ್ಯನೇ ಬರ ನನಗೆ ಕನ್ಫ್ಯೂಸ್ ಮಾಡಿರ್ತಾರೆ ನೋಡಿ. ನಾವು ಕುಕ್ಕೆ ಸುಬ್ರಹ್ಮಣ್ಯ ಬಂದಿದ್ದೀವಿ. ಈಗ ಇಲ್ಲಿಂದ ಪಯಣ ಹಿಂಗೆ ಹೋಗೋದ್ರಿ. ಹಿಂಗೆಲ್ಲ ಐತೆ ನೋಡ್ರಿ ದಾರಿ. ಬ್ಯಾಗ್ ಐತಲ್ಲ ಭಾಗ್ಯನ ಹತ್ರ ಎಲ್ಲ ತೊಗೊಂಡ್ರಲ್ಲ ನೀರಿನ ಬಾಟ್ಲಿಗಳು ಖಾಲಿ ಅವು ನೀರಿನ ಬಾಟ್ಲಿ ಮಾತ್ರ ನೋಡ್ರಿ. ಹಿಂಗೆ ಅಷ್ಟು ಇರದ ದೇವಸ್ಥಾನ ಆ ಕಡೆದ ಏ ಈ ಕಡೆದ ಆ ಕಡೆದ ಹೆಂಗದತ್ತ ಕುಕ್ಕೆ ಸುಬ್ರಹ್ಮಣ್ಯ ಊರಿಗೆ ಬಂದೀವಿ. ದೇವಸ್ಥಾನಕ್ಕೆ ಹೊಂಟೀವಿ. ಮಡಿಕೇರಿ ಮೈಸೂರು ಎಲ್ಲ ಈ ಕಡೆನೇ ಬರ್ತಾವು. ಈ ಕಡೆ ಮೈಸೂರು ನೋಡ್ರಿ ಬೆಂಗಳೂರಿಗೆ ಹೋಗೋ ನೋಡ್ರಿ. ಸಾಕಾಯ್ತು ತಿರುಗಿ ನಾವು ಭಾಳ ಆಸೆ ಇತ್ತು ತಿರುಗಬೇಕನ್ನೋದು. ತಿರುಗಿ ಸುಸ್ತಾದಂಗೆ ಆಯ್ತು. ಊರಿಗೆ ಹೋಗಿ ಮುಡ್ತೀವಿ ಹೇಳ್ಬಿಟ್ಟಿರ್ತಾರೆ. ಈಗ ದೇವಸ್ಥಾನಕ್ಕೆ ಹೊಂಟೀವಿ. ಈಗ ಬಸ್ ಸ್ಟಾಪ್ ಇಳಿದ್ಬಿಟ್ಟು ಸುಬ್ರಹ್ಮಣ್ಯ ಮಠ ಲೈತಲ್ಲ ಎದುರಿಗೆ ಬಸ್ ಸ್ಟಾಪ್ ಹತ್ರನೇ ಐತಿ. ಸುಬ್ರಹ್ಮಣ್ಯ ಮಠ ಪರವಾಗಿಲ್ಲ. ದೇವಸ್ಥಾನ ಆಂಜನೇಯ ದೇವಸ್ಥಾನ ಅದು. ಬೆಟ್ಟ ನೋಡಿ ಹಂಗ ಮುಗುಲ್ ಮುಟ್ಟದ ಬೆಟ್ಟ ನೋಡಿ ಎಷ್ಟು ದೊಡ್ಡದು. ಅಲ್ಲಿ ಹೋಗಮೇಲೆ ನಾವು ಮುಗುಲ್ ಮುಟ್ಲಕ್ಕ ಗ್ಯಾರಂಟಿ ಮುಗಿಲ ಬಿಡ್ತೀವಿ ತತ್ತಿಗೆ ನೋಡಿ ಎಲ್ಲ ನೋಡೋದು. ಹಾ ನೋಡೋದು ದೇವಸ್ಥಾನ ಹೆಂಗದ್ ಗೊತ್ತಿಲ್ಲ. ಅದು ಬಿಡ್ರಿ ಇಲ್ಲಿ ಡಾರ್ಕ್ ಹಸಿರು ಕಾಣಿಸ್ತಲ್ರಿ ಅಲ್ಲಿ ಹೋಗಕ್ಕೆ ಒಂದು ತಿಂಗಳು ಬೇಕು. ನೋಡೋದು ಎಷ್ಟು ಮ್ಯಾಕ್ ಅದ. ಒಂದು 4 ತಿಂಗಳಾದ್ರೂ ಬೇಕು ಅಲ್ಲಿ ಫೋನ್ ಶೇಕಲ್ಲ ಏನಲ್ಲ ಒಳಗ ₹1.25 ನೀವು ಬಿದ್ದ ಕಿಲೋಮೀಟರ್ಗೆ ಇದಿತ್ತೆ ₹2 ಬಿತ್ತು. ಬಸ್ ಅದನ್ನೇ ಬಸ್ ಹಿಂಗೆ ಬರ್ಬೇಕು. ಈಗ ಡೌನಿಗೆ ಊಟ ಮಾಡ್ತಾ ಯಾಕಡೆ ತಿರುಗಿದೇವು ನಾವು ನೋಡು ಬಾರಿ. ಸಿದ್ಧಾರ್ಥ ಫುಲ್ ಸುಸ್ತಾಗ್ಬಿಟ್ಟನು. ಊಟ ಭಾಳ ಕಮ್ಮಿ ಆಗಿಬಿಟ್ಟೈತಿ ಊರು ಬಿಟ್ಟಾಗಿಂದ. ಹಾಗಾಗಿ ಇವತ್ತು ಒಂದಷ್ಟು ಟೈಮ್ ಊಟ ಮಾಡೇನ್ರಿ ನಾವು ಎಲ್ಲರೂ ಮತ್ತೆ ಅಟ್ಟೆ ಮಾಡ್ರಿ. ಎಲ್ಲರೂ ಎರಡು ಸಾರು ಮಾಡ್ರನು ಸ್ವಲ್ಪ ಅವಸರ ಐತ್ರಿ. ಮತ್ತೆ ತೋರಿಸ್ತೀನಿ ಫಸ್ಟ್ ನಮ್ಮ ಬ್ಯಾಗು ಲಗೇಜ್ಗಳು ಎಲ್ಲ ಒಂದು ಕಡೆ ಶಿಫ್ಟ್ ಮಾಡಬೇಕಾಗೈತಿ. ಇಲ್ಲಿ ಉಚಿತ ಬ್ಯಾಗ್ ಕೊಠಡಿ ಅಂತ ಐತಿ. ಬಂದವರೆಲ್ಲ ಇಲ್ಲಿ ಬಂದ್ಬಿಟ್ಟು ಬ್ಯಾಗ್ ಫ್ರೀಯಾಗಿ ಇಟ್ಬಿಡ್ರಿ. ಇವಾಗ ದೇವ್ರ ದರ್ಶನಕ್ಕೆ ಹೊಂಟಿವ್ರಿ. ಎಲ್ಲರೂ ಬನ್ನಿ ದರ್ಶನ ಮಾಡ್ಕೊಂಬರೋಣ ಅಂತ. ಒಳಗೆ ಅಲೋ ಇಲ್ಲ ಅಂತ ಅನ್ಕೋತೀನಿ ದರ್ಶನ ಮಾಡಕ್ಕಂತೀನಿ ವಿಡಿಯೋ ಮಾಡಕ್ಕೆ ನೋಡೋಣಂತ. ಇವಾಗ ದರ್ಶನ ಮಾಡಕ್ಕೆ ಹೊಂಟಿವ್ರಿ. ಆದರೆ ಒಳಗಡೆ ವಿಡಿಯೋ ಮಾಡೋಕೆ ಬಿಡೋದಿಲ್ಲ. ಕೆಳಗಡೆ ಹೋಗೋವರೆಗೂ ಮಾಡೋಣ ಅಂತ ವಿಡಿಯೋ ಮಾಡಕತ್ತೀನಿ. ಮುಂದಕ್ಕೆ ನೋಡೋಣ್ರಿ ಎಲ್ಲಿವರೆಗೂ ಹೋಗ್ತೈತಿ, ಎಲ್ಲಿ ಸ್ಟಾಪ್ ಆಗ್ತೈತಿ. ಹಾಗೆ ಮುಂದೆ ಬರ್ತಾ ಒಳಗಡೆ ಜನ ನೋಡ್ರಿ ಎಷ್ಟು ಅದಾರ. ಫುಲ್ಲು ಜನ ಅದಾರ. ಯಾಕಪ್ಪ ಅಂತ ನೋಡಿದ್ರೆ ಇಲ್ಲಿ ಹಾಗೆ ಭರತನಾಟ್ಯ ಇದೆ ನೋಡ್ರಿ. ಭರತನಾಟ್ಯ ಬರೋದಕ್ಕೂ ಮುಗೀತು, ಸ್ವಲ್ಪನೇ ಇತ್ತು. ನಾವು ದರ್ಶನಕ್ಕೆ ಹೋಗ್ಬೇಕಂತ ಹಂಗೆ ಹೋದ್ವಿ. ಲಾಸ್ಟಲ್ಲಿ ನಾವು ಬಂದಿದ್ದು ಸ್ವಲ್ಪ ಮುಂಚೆ ಬಂದಿದ್ರೆ ಭರತನಾಟ್ಯ ನೋಡ್ಬೋದಾಗಿತ್ತು. ನನಗೆ ತುಂಬ ಇಷ್ಟ ಭರತನಾಟ್ಯ ನೋಡೋದಂದರೆ. ದರ್ಶನ ಮಾಡಿಕೊಂಡು ಮತ್ತೆ ಇವಾಗ ನೋಡಿ ವಾಪಸ್ ಬರ್ತಾಯಿದ್ದೀವಿ. ಒಂಚೂರು ಫೋನ್ ಆಚೆ ತೆಗಿಯಂಗೆ ಇಲ್ಲ ಅಲ್ಲಿ. ಹೊರಗಡೆ ಬಂದ ಮೇಲೆ ಮಾತ್ರ ಫೋನ್ನ ವಿಡಿಯೋ ಮಾಡ್ಕೋಬೋದು ನಾವು. ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ.
ಧರ್ಮಸ್ಥಳದಲ್ಲಿ ಸ್ವಲ್ಪ ಅವಸರ ಆಗಿತ್ತು. ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ತುಂಬಾ ಚೆನ್ನಾಗಿ ದರ್ಶನ ಆಗಿತ್ತು. ಎಷ್ಟು ದೇವಸ್ಥಾನ ಇದೆ, ಯಾವ ರೀತಿ ಇದೆ ಎಲ್ಲನೂ. ಯಾಕಂದರೆ ನಾವು ಬಂದಿದ್ದೀವಿ, ಮತ್ತೆ ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಂದು ನಮ್ಮ ಅಣ್ಣನ ಆಸೆ ಏನಂದರೆ ಬಂದಿದ್ದೀವಿ ಅಂದರೆ ಫುಲ್ಲು ಕ್ಲಿಯರಾಗಿ ನೋಡ್ಕೊಂಡು ಹೋಗ್ಬಿಡ್ಬೇಕು, ಒಂದು ಚೂರು ಏನೂ ಬಿಡಬಾರ್ದು, ಎಲ್ಲ ನೋಡಿಬಿಟ್ಟು ಹೋಗೋಣ ಅಂತ ಆಸೆ ನಮಗೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಫುಲ್ಲು ಎಲ್ಲನೂ ನೋಡಿಕೊಂಡು ಬಂದ್ವಿ. ಎಲ್ಲ ದರ್ಶನ ಆಯಿತು, ಎಲ್ಲ ಆಯಿತು. ಇವಾಗ ನಾವು ಊಟಕ್ಕೆ ಬಂದ್ವಿ. ಧರ್ಮಸ್ಥಳದಲ್ಲಿ ಫಸ್ಟ್ ಊಟ ಮಾಡಿಕೊಂಡು ದರ್ಶನಕ್ಕೆ ಹೋಗಿದ್ವಿ. ಆದರೆ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಫಸ್ಟ್ ದರ್ಶನ ಮಾಡಿಕೊಂಡು ಊಟಕ್ಕೆ ಬಂದ್ವಿ. ಹೆಂಗಂದರೆ ಅಲ್ಲಿ ಊಟ ಮಾಡಿದ್ಮೇಲೆ ದರ್ಶನ ಸಿಗುತ್ತೆ ಅಂತ ಗೊತ್ತಾಯಿತು. ಇಲ್ಲಿ ದರ್ಶನ ಮಾಡಿದ್ಮೇಲೆ ಊಟ ಸಿಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಫಸ್ಟ್ ದರ್ಶನಕ್ಕೆ ಹೋದ್ವಿ. ಯಾಕಂದರೆ ಸ್ವಲ್ಪ ಲೇಟ್ ಮಾಡಿದ್ರೆ ದರ್ಶನ ಬಾಗಿಲು ಮುಚ್ಚಿಬಿಡ್ತಾರೆ ದೇವಸ್ಥಾನದ್ದು ಅಂತ ಹೇಳಿದರು. ಆಮೇಲೆ ಇಲ್ಲಿ ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಊಟಕ್ಕೆ ಟೈಮ್ ತುಂಬಾ ಇತ್ತು. ಇಲ್ಲಿ 8 ಗಂಟೆಗೆ ಊಟ ಸ್ಟಾರ್ಟ್ ಆದರೆ 9ವರೆಗೆ ಊಟ ಕ್ಲೋಸ್ ಆಗುತ್ತಂತೆ. ಅದಕ್ಕೆ ಏನಾದರೂ ಆಗಲಿ ಸಿದ್ಧಾರ್ಥ ಹೊಟ್ಟೆ ಹಸಿವು ಅಂತ ಫಸ್ಟೇ ಹೇಳ್ತಾ ಇದ್ದ. ಅಲ್ಲಿಂದ ಏನು ಮಾಡಿದ್ವಿ, ಕ್ಯೂ ನಿಂತ್ಕೊಂಡ್ವಿ. ನಾವು ಹೋಗಿದ್ದು 7 ಗಂಟೆ ಹೋಗಿದ್ದು. 8 ಗಂಟೆಗೆ ಅಂತ ಹೇಳಿದ್ರು. 1 ಅವರ್ ಅಲ್ಲೇ ಕುತ್ಕೊಂಡ್ಬಿಟ್ವಿ, ಸೆಂಟ್ರಲ್ಲಿ ಕ್ಯೂ ಅಲ್ಲೇ ಕುತ್ಕೊಂಡ್ಬಿಟ್ವಿ. ಎಲ್ಲರೂ ಟೈಮ್ ಪಾಸ್ ಮಾಡ್ಕೊಂಡು ಒಂದು ಕುರ್ಕುರು ಪ್ಯಾಕೆಟ್ ತೊಗೊಂಡೋಗಿದ್ವಿ ದೊಡ್ಡದು. ಎಲ್ಲರೂ ತಿನ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ವಿ. ಎಲ್ಲರೂ ಕೇಳಿದ್ರು, ನೀನು ಊಟ ಮಾಡೋಕ್ಕೆ ಹೋಗ್ತಿದ್ದೀಯಾ, ಕುರ್ಕುರು ತಿನ್ನೋಕ್ಕೆ ಬಂದಿದ್ದೀಯಾ ಅಂತ. ಅಂದರೆ ನನಗೆ, ಮಕ್ಕಳಿಗೆ, ಎಲ್ಲರಿಗೂ ಕೂಡ. ಸರಿ, ಇಲ್ಲ ಹೊಟ್ಟೆ ತುಂಬ ಹಸಿತಿದೆ ಅಂತ ಹೇಳ್ಬಿಟ್ಟು ಅದಷ್ಟು ಏನಿರುತ್ತೋ ತಿಂಡಿಗಳು ಸ್ವಲ್ಪ ತಿನ್ಕೊಂಡ್ವಿ. ಆಮೇಲೆ ಟೈಮ್ ಆಯಿತು ನೋಡಿ, 9 ಗಂಟೆಗೆ ಊಟಕ್ಕೆ ಬಿಟ್ಟರು. ಪಲ್ಯ ಮತ್ತು ಅನ್ನ ಸಾಂಬಾರಿತ್ತು. ತುಂಬಾ ಚೆನ್ನಾಗಿತ್ತು ಊಟ ಕೂಡ. ದೇವ್ರ ಪ್ರಸಾದ ಅಂದ್ರೆ ಹಾಗೆ ಅಲ್ವಾ. ಅದೇ ನಾವು ಮನೇಲಿ ಮಾಡಲಿ ಅದೇ ತಿಳಿ ಸಾರು ನಮಗೆ ರುಚಿನೇ ಬರೋಲ್ಲ. ಆದರೆ ದೇವಸ್ಥಾನಗಳಲ್ಲಿ ಅದರಲ್ಲಿ ಏನೂ ಇರೋಲ್ಲ, ತಿಳಿ ಸಾರು ಇರುತ್ತೆ, ಆದರೂ ಎಷ್ಟು ಟೇಸ್ಟ್ ಇರುತ್ತೆ, ಎಷ್ಟು ರುಚಿ ಇರುತ್ತೆ. ಅದಕ್ಕೆ ಹೇಳೋದು ದೇವಸ್ಥಾನ ಪ್ರಸಾದ ಅಂತ. ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನೋಡಿ, ಇಲ್ಲಿ ಆನೆನ ಬಂದಿತ್ತು ನಮಗೆ. ನಾನು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಎದುರುಗಡೆ ನೋಡ್ತಾ ಇರೋದು ಈ ಆನೆನ. ನಾನು ಇಲ್ಲಿವರೆಗೂ ಆನೆ ನೋಡೇ ಇಲ್ಲ, ಟಿ ವಿಯಲ್ಲಿ ಮೊಬೈಲಲ್ಲಿ ನೋಡಿರೋದೆ. ಫುಲ್ಲು ಖುಷಿ ನನಗೆ ಆನೆ ನೋಡಿದ ತಕ್ಷಣ. ನಾನು ಬಂದಿರೋ ಟೈಮ್ ತುಂಬ ಚೆನ್ನಾಗಿದೆ ಅಂದ್ಕೊಂಡೆ. ಯಾಕಂದರೆ ಏನು ನೋಡ್ಬೇಕು ಅನ್ಕೊತೀನಿ ಎಲ್ಲ ನೋಡ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಆಗೋಯ್ತು. ಆನೆಗೆ ಡ್ಯಾನ್ಸ್ ಮಾಡ್ತಾಯಿದ್ದು, ಸಖತ್ ಡ್ಯಾನ್ಸ್ ಮಾಡ್ತಾಯಿದ್ದೆ ನೋಡಿ. ಕಾಲೆಲ್ಲ ಎತ್ತಿ ಸೊಂಡೆಲ್ಲ ಇದು ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ. ಅವ್ರು ಹಾಕೋ ಮ್ಯೂಸಿಕ್ಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು. ಮತ್ತು ಮೆರವಣಿಗೆ ಇತ್ತು, ರಥೋತ್ಸವ ಇತ್ತು. ಇವತ್ತೇ ಇದೆ ರಥೋತ್ಸವ. ಧರ್ಮಸ್ಥಳದಲ್ಲಿದೆ, ಮತ್ತು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಲ್ಲಿದೆ, ಮತ್ತು ಶ್ರವಣಬೆಳಗೊಳದಲ್ಲಿ ಕೂಡ ಇವತ್ತೇ ಇತ್ತು. ಎಲ್ಲ ಮಿಸ್ ಮಾಡಿಕೊಂಡು ಕಡೆಗೆ ಲಾಸ್ಟಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ನೋಡಿದ್ವಿ. ಅಂತೂ ನಮಗೆ ಸಿಕ್ತು. ದರ್ಶನ ಆಯಿತು, ಎಲ್ಲ ದೇವ್ರದ್ದು ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಲ್ಲ ದೇವ್ರ ಕಡೆನೂ ನೋಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು. ಇನ್ನು ನಮಗೆ ಕೆಲವೊಂದು ಆಸೆಗಳನ್ನು ಉಳ್ಕೊಂಬಿಟ್ಟು, ಏನಂದರೆ ಶೃಂಗೇರಿ ಮತ್ತು ಇನ್ನೊಂದು ಯಾವುದೋ ಹೇಳಿದ್ರು ಊರು. ಅವೊಂದು 2 ಊರಿಗೆ ಹೋಗ್ಬೇಕನ್ನೋದು ಆಸೆ ಇತ್ತು. ಆದರೆ ಟೈಮ್ ಇರಲಿಲ್ಲ. ಊಟದ್ದು ತುಂಬ ತೊಂದರೆ ಆಗ್ತಾಯಿತ್ತು. ನಾವಿರೋದು 10 ಜನ. 10 ಜನಕ್ಕೆ ಒಂದು ಸತಿ ಹೋಟೆಲ್ಗೆ ಹೋಗ್ಬಿಟ್ರೆ ಮುಗೀತು. ಗೊತ್ತಲ್ವ ಕತೆ ಹೆಂಗೆ ಅಂತ. ಹಂಗೆ ಅದಕ್ಕೋಸ್ಕರ ತುಂಬ ಅಷ್ಟಕ್ಕೂ ನಾವು ನಿಜಕ್ಕೆ ಹೇಳಬೇಕಂದ್ರೆ ಹೋಟ್ಲಲ್ಲಿ ಊಟನೇ ಮಾಡಿಲ್ಲ ರೀ. ಎಲ್ಲಿ ಅಂದರೆ ಎಲ್ಲಿ ಊಟ ಮಾಡಿಲ್ಲ. ಎಲ್ಲಾದರೂ ದೇವ್ರ ಪ್ರಸಾದ ತೊಗೋತಾ ಇರೋದು, ಹೋಯ್ತಾ ಇರೋದೆ. ನಮ್ಮ ಹತ್ರ ಏನು ತಿಂಡಿ ಪಂಡಿ ಎಲ್ಲ ತಿಂದ್ಕೊಂಡು ಹೋಗ್ತಾಯಿದ್ವಿ. ತುಂಬಾ ಅಂದರೆ ತುಂಬ ಕಂಟ್ರೋಲಲ್ಲಿ ಬಂದಿದ್ವಿ. ಅದರಲ್ಲಿ ಮಕ್ಕಳು, ಹಠ ಮಾಡೋ ಮಕ್ಕಳಿದ್ರೆ ಸ್ವಲ್ಪ ನಾವು ಅವ್ರ ಜೊತೆ ನಮಗೂ ಏನಾದರೂ ಸಿಗ್ತಾಯಿತ್ತು. ಈ ಮಕ್ಕಳಿದಾವೆ ನೋಡಿ, ಬಾಯಿನೇ ಬಿಡೋಲ್ಲ ಅಂತಾರೆ, ಏನು ತಿನ್ನೋಕ್ಕೆ ಕೇಳೋದೇ ಇಲ್ಲ. ಅವ್ರ ಜೊತೆಗೆ ನಮಗೂ ಸ್ವಲ್ಪ ಏನಾದರೂ ಸಿಗ್ತಾಯಿತ್ತು. ಬಾಯಿ ತೆಗೆದು ಅವರು ಏನಾದರೂ ಕೇಳಿದರೆ, ಅವರೇ ಮಕ್ಕಳಿಗೆ ಕೇಳಿಲ್ಲ ಅಂದರೆ ನಾವು ಹೆಂಗೆ ಕೇಳೋಕ್ಕಾಗತ್ತೆ, ನಾವು ಬಾಯಿ ಮುಚ್ಕೊಂಡಿರೋದು ಸುಮ್ಮನೆ. ಹಂಗೆ ಅಂದ್ಕೊಂಡು ಏನೇ ಅಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಬಂದ್ವಿ. ಹೊಟ್ಟೆದು ಹೆಂಗಾದ್ರೂ ಆಗಲಿ, ಹೊಟ್ಟೆ ಅಂತ ಅಷ್ಟೊಂದು ಏನು ಕಷ್ಟ ಆಗಿಲ್ಲ. ಎಲ್ಲಿ ಹೋದಲ್ಲಿ ಪ್ರಸಾದ ಸಿಕ್ಕಿದೆ, ಕರೆಕ್ಟ್ ಟೈಮ್ ಪ್ರಸಾದ ಸಿಕ್ಕಿದೆ. ಧರ್ಮಸ್ಥಳಕ್ಕೆ ಹೋದ್ವಿ, ಕರೆಕ್ಟ್ ಊಟ ಟೈಮ್ಗೆ ಹೋದ್ವಿ, ಊಟ ಮಾಡ್ಕೊಂಡ್ವಿ. ಕುಕ್ಕೆ ಸುಬ್ರಹ್ಮಣ್ಯ ಬರೋಷ್ಟರಲ್ಲೇ ಊಟ ಟೈಮ್ ಆಗಿತ್ತು, 8 ಗಂಟೆ ನೈಟು ಊಟ ಮಾಡ್ಕೊಂಡ್ವಿ. ಎಲ್ಲಿನೂ ಮಿಸ್ ಮಾಡ್ಕೊಂಡಿಲ್ಲ, ಕರೆಕ್ಟ್ ಟೈಮ್ ಎಲ್ಲ ಕಡೆನೂ ಊಟ ಸಿಕ್ಕಿದೆ. ಅಥವಾ ಹೋಟೆಲ್ಗಳು ಎಲ್ಲಿ ಹೋಗಿಲ್ಲ ನಾವು. ಲಾಸ್ಟಲ್ಲಿ ಎಲ್ಲಿ ಹೋಗಿದ್ದೀವಿ ಅಂತ ಹೇಳ್ತೀವಿ. ಒಂದು ಕಡೆ ಹೋಗಿದ್ದೀವಿ, ಎಷ್ಟು ಬಿಲ್ ಆಯಿತು, ಏನು ಕರ್ಮ ಅದು ಎಲ್ಲ ಆಮೇಲೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ. ಈ ವಿಡಿಯೋ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆನೆ ಹತ್ರ ಹೋಗ್ಬೇಕಂತ ನಾವು ಒತ್ತಿ ಹತ್ರ ಹೋಗೋದು. ಆನೆ ಅವರು ನಮಗೆ ಬೈಯೋದು, ಹೋಗಮ್ಮ ಆ ಕಡೆ, ಒಂದು ಸತಿ ಕಾಲಿಟ್ರೆ ಪಿಚ್ಚಕ್ಕೆ ಅಂದ್ಬಿಡ್ತೀಯ ನೀನು. ನಮಗೆ ಆವಾಗ ಬೇಜಾರ. ಅವ್ರು ಬೈದ್ರೂ ನಮ್ಗೆ ಅವಾಗೇನು ಆಗ್ತಾ ಇರಲಿಲ್ಲ. ಯಾಕಂದರೆ ನಮ್ಗೆ ಆನೆ ನೋಡ್ತಿದ್ರು ಅನ್ನೋ ಒಂದು ಖುಷಿ, ನಮಗೆ ಸಂಭ್ರಮ. ಅವ್ರು ಏನಾದರೂ ಹೇಳಿ ಅದು ಅವ್ರು ಒಂದು ಕಡೆಯಲ್ಲಿ ಹಾಗೇ ನೋಡ್ತಿದ್ರು ಹತ್ರ ಬರ್ತಾರ ಅಂತ. ಅವ್ರಿಗೆ ಬೈಯಲ್ಲ, ಆನೆ ಏನಾದರೂ ಮಾಡಿಬಿಟ್ರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಅವ್ರು ಬೈದಲ್ಲಿ ಅವ್ರು ನಮ್ಗೆ ಬೈತಾ ಇದ್ದಾರೆ. ಆದರೆ ನಾವು ಆನೆ ನೋಡೋ ಖುಷಿಯಲ್ಲಿ ಅವ್ರು ಬೈತಾ ಇರೋದು ಕಿವಿಗೆ ಹಾಕ್ಕೊತಾ ಇರಲಿಲ್ಲ. ಅಷ್ಟೊಂದು ಖುಷಿ ಎಲ್ಲರಿಗೂ ಕೂಡ. ಆಮೇಲೆ ನಾನು ನಮ್ಮ ಅತ್ತಿಗೆ ಆನೆ ಮುಟ್ಟಬೇಕು ಅಂತ ಆಸೆ, ಭಾಗ್ಯನಿಗೆ ಎಲ್ಲ ಮುಟ್ಟಬೇಕು ಅಂತ ನಮ್ಮ ಆಸೆ. ಆನೆ ಮುಟ್ಟಕ್ಕೆ ಬಿಡ್ತಾರೆ, ಅವ್ರ ಹತ್ರ ಬರೋಕ್ಕೆ
ಬಿಡ್ತಾ ಇಲ್ಲ ಅವರು, ಆನೆ ಮುಟ್ಟಕ್ಕೆ ಬಿಡಲ್ಲ. ಆಮೇಲೆ ಏನಾದರೂ ಕೊಟ್ಬಿಟ್ಟು ಮುಟ್ಟಬೇಕು ಅಂತ ಆಸೆ, ಆದರೆ ಕೊಡೋಕ್ಕೂ ಅವ್ರ ಹತ್ರ ಏನೂ ಸಿಗಲೇ ಇಲ್ಲ ನಮಗೆ. ಮತ್ತು ಬೇರೆ ಜನಗಳೆಲ್ಲ ಬಾಳೆಹಣ್ಣದೆಲ್ಲ ತೊಗೊಂಡು ಕೊಟ್ಟರು. ನಾವು ಆ ಥರ ಸಾಹಸ ಮಾಡೋ ಜನಗಳ ನಮ್ಗೆ ಇದ್ದಲ್ಲಿಗೆ ಎಲ್ಲ ಬರಬೇಕನ್ನೋರು. ನನ್ಗೆ ಎಲ್ಲಿ ಹೋಗೇ ಇಲ್ಲ, ಅಂಗಡಿಗಳಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಅವ್ರು ಅಡ್ವಾನ್ಸಾಗಿ ಹಣ್ಣು ತೊಗೊಂಬಂದು ಕೊಟ್ಟರು. ಆದರೆ ನಮಗೆ ಏನಿಲ್ಲ ಅಂತ ಹೋಗ್ಲಿ ಬಿಡು ಅಂತ ಬಿಟ್ಟು ಸಾಕು, ಕಣ್ಣಿಗೆ ನೋಡೋಷ್ಟಾದ್ರೂ ಅದೃಷ್ಟ ಸಿಗ್ತಲ್ಲ ಅನ್ನೋ ಒಂದು ಖುಷಿ ನನಗೆ. ಎಲ್ಲರೂ ಫುಲ್ ನಾವು ಎಷ್ಟು ಫ್ಯಾಮ್ಲಿ ಹೋಗಿದ್ದೀವಿ, ನಮ್ಮ ಫ್ಯಾಮ್ಲಿ ಫುಲ್ ಆನೆ ನೋಡಬೇಕನ್ನೋ ಖುಷಿ, ಮುಟ್ಟಬೇಕನ್ನೋ ಸಂಭ್ರಮ ನಮಗೆ. ಅದನ್ನು ಮುಟ್ಟೋವರೆಗೂ ಸಮಾಧಾನ ಇಲ್ಲ ಅನ್ನೋ ಥರ ಆಗಿತ್ತು. ಕೊನೆಗೆ ಮುಟ್ಟಕ್ಕಂತೂ ಆಗಲಿಲ್ಲ. ಆನೆ ಮೆರವಣಿಗೆ ಎಲ್ಲ ಮುಗೀತು, ರಥೋತ್ಸವ ಮುಗೀತು. ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ರು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸಾಯಂಕಾಲನೇ ಅಲಂಕಾರ ಮಾಡಿದ್ರು ನೋಡಿ, ನಾವು ಬರೋಷ್ಟರಲ್ಲಿ ಏನಿರಲಿಲ್ಲ, ಬಂದ ಮೇಲೇ ಅಲಂಕಾರ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ಮೆರವಣಿಗೆ ಎಲ್ಲ ಆಯಿತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಮಗಂತೂ. ಇಲ್ಲಿಗೆ ಬರ್ತೀನಿ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ, ಕನಸಲ್ಲಿ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದು ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು, ಆದರೆ ಈ ಟೈಮಲ್ಲಿ ಇವಾಗ ನನಗೆ ಕರ್ಕೊಂಬರ್ತಾರೆ ಇಲ್ಲಿಗೆ ಅಂತ ನಾನು ನಿಜಕ್ಕೂ ಅಂದ್ಕೊಂಡಿರಲಿಲ್ಲ. ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕಂತಂದರೆ ನಮ್ಮಣ್ಣ ಅದು ದೂರ ಆಗುತ್ತೆ, ನಾನು ಮೈಸೂರಿಗೆ ಹೋಗಬೇಕು ಹಂಗೆ ಹಿಂಗೆ ಅಂತ ಇದ್ದ. ಆದ್ರೂ ಅದು ಏನು ದೇವ್ರ ಬುದ್ಧಿ ಕೊಟ್ಟನೋ ಗೊತ್ತಿಲ್ಲ, ಧರ್ಮಸ್ಥಳನೇ ಬಸ್ಸೇ ಹತ್ಬಿಟ್ರು. ಅಲ್ಲಿಂದ ಮತ್ತೆ ಮೈಸೂರಿಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಆಮೇಲೆ ಅದು ಏನಾಯ್ತೋ ಗೊತ್ತಿಲ್ಲ, ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರು. ನಿಜಕ್ಕೂ ಹೇಳ್ತೀವಿ, ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ದೇವ್ರು ಕರೆಸ್ಕೋಬೇಕಂದ್ರೆ ಒಂದು ಸೆಕೆಂಡು ಬೇಕಾಗಲ್ಲ ಅಂತ ಹೇಳ್ತಾರೆ. ಅದು ನಿಜಕ್ಕೂ ಹೇಳ್ತೀನಿ, ನಿಜ ಅಂದರೆ ನಿಜ. ನಾವು ಮೈಸೂರು ಬಸ್ ಹತ್ತೋರು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಬಸ್ಸನ್ನು ಹತ್ಕೊಂಡು ಬಂದ್ವಿ. ಹೆಂಗಂದರೆ ಅಲ್ಲಿ ಹೋದ್ಮೇಲೆ ಮನಸ್ಸು ಚೇಂಜೇ ಆಗ್ಬಿಡ್ತು. ಬಿಡು ಮೈಸೂರು ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಮತ್ತೆ ಅಲ್ಲಿಂದ ಚೇಂಜ್ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಬಂದಿದ್ದಕ್ಕೂ ತುಂಬಾ ಖುಷಿ ಆಯಿತು. ಒಂದು ನೈಟ್ ಅಲ್ಲೇ ಇದ್ವಿ. ಎಂಥ ಪುಣ್ಯ ಅಂತೀರ ನಮ್ಮದು ನೋಡಿರಿ. ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದು ದೊಡ್ಡದಿಲ್ಲ, ಆ ಸ್ಥಳದಲ್ಲಿ ಒಂದು ದಿನ ಕಳಿತೀವಿ ನೋಡಿ, ಅದು ತುಂಬಾ ಪುಣ್ಯ ಅಂತಲೇ ಹೇಳ್ಬೋದು. ಅಲ್ಲಿ ಒಂದು ನಿದ್ದೆ ಅದು ದೇವಸ್ಥಾನದಲ್ಲೇ ಅಲ್ಲೇ ಒಂದು ರಾತ್ರಿ ನಾವು ಇದ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲೋದ್ರೂ ಕೂಡ ನಾವು ಭಕ್ತಿಯಿಂದ ದೇವರು ಹೋದ್ರೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ನೀವು ಕೂಡ ಯಾರಾದರೂ ಹೋದರೆ ಖಂಡಿತ ದೇವ್ರ ದರ್ಶನ ಮಾಡ್ಕೊಂಬನ್ನಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗುತ್ತೆ ಫ್ರೆಂಡ್ಸ್, ಯಾರು ಮಿಸ್ ಮಾಡಿದ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನೂ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇರೋ ವಿಡಿಯೋ ಇದೆ, ಪ್ಲೀಸ್ ಎಲ್ಲರೂ ನೋಡಿ.